Hi, hi everyone. Today in this class we discussed about PHP and its basic HTML tags. We all know that what is HTML? HTML stands for Hypertext Markup Language. We all know that for the client side application we have to use HTML for the design purpose. ನಮ್ಗೆ ಗೊತ್ತು HTML ಅಂತಂದರೆ ಏನು ಅಂತ. HTML ಅಂತಂದರೆ ಏನಂದರೆ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. Hypertext markup language. So what is HTML? HTML is a ಕ್ಲೈಂಟ್ ಸೈಡ್ ಅಥವಾ ಸರ್ವರ್ ಸೈಡ್ ಎರಡು ಕಡೆನೂ ನಾವು HTML ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಅಂತಂದರೆ ಫಾಂಟ್ ಡಿಸೈನಿಗೆ ಆಗಿರ್ಬೋದು ಅಥವಾ ವೆಬ್ಸೈಟ್ ಡಿಸೈನಿಗೆ ಆಗಿರ್ಬೋದು ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಮಾರ್ಕಪ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ HTML. ಸೊ HTML ಹೆಂಗೆ ಇಂಟ್ರಡ್ಯೂಸ್ ಆಯಿತು ಅಂತಂದರೆ ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಡಿಸೈನ್ ಮಾಡಬೇಕು ಅಂತಂದರೆ ಓನ್ಲಿ ಟ್ರೆಡಿಷ್ನಲ್ ಲ್ಯಾಂಗ್ವೇಜಸ್ನೇ ಯೂಸ್ ಮಾಡಿಕೊಂಡು ಮಾಡ್ತಿದ್ರು. ಸೊ ಅದಾದಮೇಲೆ HTML HTML ಕೇಮ್ ಇಂಟು ಎಕ್ಸಿಸ್ಟೆನ್ಸ್. HTML ಯಾವಾಗ ಬಂತೋ ಅವಾಗೆಲ್ಲ ಡಿಸೈನ್ ಪರ್ಪಸ್ಸಿಗೆ HTML ಯೂಸ್ ಮಾಡ್ಕೊಳ್ತಿದ್ರು. ಅದ್ರ ಜೊತೆಗೆ CSS ಆಗಿರ್ಬೋದು, XML ಆಗಿರ್ಬೋದು, ಅದೆಲ್ಲ ಈಗ ಅಪ್ಡೇಟೆಡ್ ಆಗಿ ವರ್ಷನ್ಸ್ ವಿತ್ HTML ಜೊತೆಗೆ ಬಂದಿದೆ. ಓಕೆನಾ? ಸೊ ಹಾಗಿದ್ರೆ HTML ಬೇಸಿಕ್ ಟ್ಯಾಗ್ಸ್ ಯಾವುದು? ಬೇಸಿಕ್ ಟ್ಯಾಗ್ HTML ನ ಹೆಂಗೆ, ಅದಕ್ಕೂ ಮುಂಚೆ HTML ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅಂತಂದರೆ HTML ದೆನ್ ಕ್ಲೋಸ್ HTML. ದಿಸ್ ಈಸ್ ಅ ಸಿಂಟ್ಯಾಕ್ಸ್ ಆಫ್ HTML. HTML ನ ಹೆಂಗೆ ಡಿಫೈನ್ ಮಾಡ್ಬೋದು ಅಂತಂದರೆ ಓಪನಿಂಗ್ ಆಫ್ HTML ಮತ್ತು ಕ್ಲೋಸ್ ಆಫ್ HTML. ಇದನ್ನ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ವಿತಿನ್ ದೀಸ್ ಸಿಂಟ್ಯಾಕ್ಸ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಎನಿ ನಂಬರ್ ಆಫ್ ಕ್ವೆರೀಸ್ ಆರ್ ಎನಿ ನಂಬರ್ ಆಫ್ ಟ್ಯಾಗ್ಸ್ ಅಂತ ಕರಿಬೋದು. ಸೊ ಬೇಸಿಕಲಿ HTML ಈಸ್ ಎ ಟೈಪ್ ಆಫ್ ಟ್ಯಾಗ್. ಇದ್ರ ಜೊತೆಗೆ ಯಾವುದಿರುತ್ತೆ ಅಂತಂದರೆ ಫಸ್ಟ್ ಟ್ಯಾಗ್ ಯಾವುದಿರುತ್ತೆ ಅಂದರೆ ಹೆಡ್ ಟ್ಯಾಗ್. ಹೆಡ್ ಟ್ಯಾಗ್ ಇಂದ ಏನಪ್ಪ ಅಂತಂದರೆ ಹೆಡ್ ಟ್ಯಾಗ್ ಏನು ಡಿಫೈನ್ ಮಾಡುತ್ತೆ ಅಂದರೆ ಹೆಡರ್ ಇನ್ಫಾರ್ಮೇಷನ್. ಸೊ ಹೆಡರ್ ಇನ್ಫಾರ್ಮೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ವೆಲ್ಕಮ್ ಅಂತ ಒಂದು ಬರೆದಿದ್ದೀನಿ ಅಂತಂದರೆ ಸೊ ವೆಲ್ಕಮ್ ಇಸ್ ಅ ಹೆಡ್ ಇನ್ಫಾರ್ಮೇಷನ್ ಡಿಫೈನ್ಸ್ ಹೆಡರ್. ಓಕೆನಾ? ಮತ್ತೆ HTML ಈಸ್ ಅ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಈಸ್ ನಥಿಂಗ್ ಬಟ್ ಹೆಂಗೆ ನಾವು ಫಸ್ಟ್ ಟ್ಯಾಗ್ ಡಿಫೈನ್ ಮಾಡಿರ್ತೀವೋ ಕ್ಲೋಸಿಂಗ್ ಟ್ಯಾಗ್ ಕೂಡ ಹಂಗೆ ಡಿಫೈನ್ ಮಾಡಬೇಕು. ಇವಾಗ ವೆಲ್ಕಮ್ ಅಂತ ಇನ್ನೊಂದು ಪ್ರಿಂಟ್ ಮಾಡಿದ್ದೀನಿ ಅಂತ ಅಂದರೆ ಈ ಹೆಡ್ಡಲ್ಲಿ ಇವಾಗ ಯಾವುದೇ ಒಂದು ಪೇಜ್ ಹೆಡ್ಡಲ್ಲಿ ಸೊ ವೆಲ್ಕಮ್ ಅನ್ನೋದು ಫಸ್ಟಲ್ಲಿ ಪ್ರಿಂಟ್ ಆಗುತ್ತೆ. ಓಕೆನಾ? ದೆನ್ ಟೈಟಲ್ ಟ್ಯಾಗ್. ಟೈಟಲ್ ಟ್ಯಾಗ್ ಏನು ಡಿಫೈನ್ ಮಾಡುತ್ತೆ ಅಂತಂದರೆ ಟೈಟಲ್ ಆಫ್ ದ ಕಂಟೆಂಟ್. ಆ ಕಂಟೆಂಟಿಂದ ಟೈಟಲ್ ಏನಿದೆ ಅಂತ ಡಿಫೈನ್ ಆಗುತ್ತೆ. ಆಮೇಲೆ ನಾವು ಯಾವುದೇ ಫೈಲ್ನ ಸ್ಟೋರ್ ಮಾಡಬೇಕಾದ್ರೆ HTML ಫೈಲ್ನ ಯಾವತ್ತು ಸ್ಟೋರ್ ಮಾಡಬೇಕಾದ್ರೆ ಅದು ಎಕ್ಸ್ಟೆನ್ಷನ್ ಏನಿರುತ್ತೆ ಅಂದರೆ .html ಎಕ್ಸ್ಟೆನ್ಷನ್ ಇರುತ್ತೆ. ಸೊ ನಾವು ಯಾವುದೇ ರೀತಿಯಾದ ಫೈಲ್ನ ಸೇವ್ ಮಾಡಬೇಕು HTML ಅಲ್ಲಿ ಅಂದರೆ ಅದನ್ನು .html ಫೈಲಲ್ಲಿ ಸೇವ್ ಮಾಡಿ ಅದನ್ನು ಕ್ರೋಮಲ್ಲಿ ಅಥವಾ ಎನಿ ಬ್ರೌಸರ್ ಸರ್ಚ್ ಇಂಜಿನ್ಸಲ್ಲಿ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇವಾಗ ಟೈಟಲ್ ಟ್ಯಾಗ್ ಏನು ಡಿಫೈನ್ ಮಾಡುತ್ತೆ ಅಂದರೆ ಕಂಟೆಂಟ್ ಆಫ್ ದ ಟ್ಯಾಗ್ ಅಥವಾ ಕಂಟೆಂಟ್ ಆಫ್ ದ HTML ಹೆಂಗೆ ಡಿಫೈನ್ ಮಾಡ್ತಾರೆ ಅಂತಂದರೆ ಬೈ ಯೂಸಿಂಗ್ ಟೈಟಲ್ ಟ್ಯಾಗ್. ಸೊ ಟೈಟಲ್ ಟ್ಯಾಗ್ ಅಲ್ಲಿ ಇವಾಗ ಏನಾದರೂ ಒಂದು ವೆಲ್ಕಮ್ ಅಂತ ಕೊಟ್ಟಿದ್ವಿ ಅಂದರೆ ಸೊ ಬ್ರೌಸರ್ ವಿಂಡೋ ಓಪನ್ ಆಗುತ್ತಲ್ಲ ಆವಾಗ ಇಲ್ಲಿ ಪ್ರಿಂಟ್ ಆಗುತ್ತೆ. ನಾವೇನು HTTPS ಅಂತ ಏನು ನಾವು IP ಅಡ್ರೆಸ್ನ ನೋಡ್ತಿರ್ತೀವಲ್ಲ ಸೊ ಆ ಪ್ಲೇಸಲ್ಲಿ ನಾವು HTML ಅಲ್ಲಿ ಪ್ಲೇಸ್ ಮಾಡಿರೋ ಕಂಟೆಂಟು ಪ್ರಿಂಟ್ ಆಗುತ್ತೆ ಇಲ್ಲಿ ಬ್ರೌಸರಲ್ಲಿ. ದೆನ್ ಬಾಡಿ ಟ್ಯಾಗ್. ಸೊ ಆಕ್ಚುಯಲ್ ಕಂಟೆಂಟ್ನ ನಾವೆಲ್ಲಿ ರೀಪ್ಲೇಸ್ ಮಾಡ್ತೀವಿ ಅಂತ ಅಂದರೆ ಬಾಡಿ ಟ್ಯಾಗಲ್ಲಿ ರೀಪ್ಲೇಸ್ ಮಾಡ್ತೀವಿ. ಮೀನ್ಸ್ ಇವಾಗ ನಮ್ಮದು ಮೇಯ್ನ್ ಆಗಿ ಏನೇನು ಕಂಟೆಂಟ್ಸ್ ಬೇಕು ಅಥವಾ ಡಾಕ್ಯುಮೆಂಟೇಷನ್ ಮಾಡ್ತಿರ್ತೀವಿ, ಡಿಸೈನ್ ಸ್ಟ್ರಕ್ಚರ್ ಆಗಿರ್ಬೋದು, ಅದನ್ನೆಲ್ಲ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂದರೆ ವಿತ್ ಇನ್ ದ ಬಾಡಿ ಟ್ಯಾಗ್ ಒಳಗೆ ಇದನ್ನು ಮಾಡ್ತೀವಿ. ಬಾಡಿ ಆಫ್ ದ HTML ಎಲ್ಲಿಂದ ಬಿಗಿನ್ ಆಗುತ್ತೆ ಅಂತಂದರೆ ಬಾಡಿ ಟ್ಯಾಗಿಂದ ಬಿಗಿನ್ ಆಗುತ್ತೆ. ಸೊ ಅದು ಹೆಂಗೆ ಬರಿತೀವಿ ಅಂದರೆ ಕ್ಲೋಸ್ ಬಾಡಿ ಮತ್ತು ಓಪನ್ ಬಾಡಿ ಅಂತ ಓಪನ್ ಬಾಡಿ ಮತ್ತು ಕ್ಲೋಸ್ ಬಾಡಿ ಈ ಥರ ನಾವು ಟ್ಯಾಗ್ಸ್ನ ಬರಿತೀವಿ. ನೆಕ್ಸ್ಟ್ ಕ್ಲೋಸ್ HTML.
ಎಲ್ಲ ಆದಮೇಲೆ ಫೈನಲ್ ಆಗಿ ನಾವೇನು ಮಾಡ್ತೀವಿ ಅಂದರೆ HTML ನ ಕ್ಲೋಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಬೇಸಿಕ್ ಸಿಂಟ್ಯಾಕ್ಸ್ ಅಂತ ಒಂದು ಬರೆಯೋದಾದ್ರೆ HTML ಒಂದು ಫಾರ್ ಎಕ್ಸಾಂಪಲ್ .html ಅಂತ ನಾವು ಒಂದು ಫೈಲ್ ತಗೊಂಡ್ವಿ ಅಂದರೆ HTML ದೆನ್ ಹೆಡ್ ಅಲ್ಲಿ ವೆಲ್ಕಮ್ ಹೆಡ್ ಕ್ಲೋಸ್ ವಿತೌಟ್ ಹೆಡ್ ಟ್ಯಾಗ್ HTML ಓಂಟ್ ರನ್. ಟೈಟಲ್ ಇಲ್ಲದೇನೂ ಬೇಕಾದ್ರೆ ಟೈಟಲ್ ಟ್ಯಾಗ್ ಇಲ್ಲದೇನೂ ಕೂಡ HTML ರನ್ ಆಗುತ್ತೆ, ಬಟ್ ವಿತೌಟ್ ಹೆಡ್ ಟ್ಯಾಗ್ HTML ಪೇಜ್ ಕೆನಾಟ್ ರೆಂಡರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಟಲ್ ಕ್ಲೋಸ್ ಬಾಡಿ ಕ್ಲೋಸ್. ಸೊ ಇಲ್ಲಿ ಫೈನಲ್ ಆಗಿ HTML ಕ್ಲೋಸ್. ಸೊ ಇದು ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ ಬಾಡಿ ಓಪನ್ ಆಗುತ್ತೆ. ಸೊ ಬಾಡಿಯಲ್ಲಿ ನಾವು ಏನೇನು ಬೇಕೋ ನಮ್ಮ ಕಂಟೆಂಟ್ಸ್ ಅಥವಾ ಹಾಯ್ ಹೆಲೋ ವರ್ಡ್ ಅಂತ ಪ್ರಿಂಟ್ ಆಗುತ್ತೆ. ಔಟ್ಪುಟ್ಟಲ್ಲಿ ಏನು ಬರುತ್ತೆ ನಮಗೆ ಅಂತ ಅಂದರೆ ಹಾಯ್ ಹೆಲೋ ವರ್ಡ್. ದಿಸ್ ಇಸ್ ಅ ಔಟ್ಪುಟ್ ವಾಟ್ ವಿ ಕಮ್ಸ್ ಇನ್ ದಿಸ್. ಸೊ ಹೆಂಗೆ ಅಂತಂದರೆ ಫಸ್ಟ್ HTML ಓಪನ್ ಆಗುತ್ತೆ. ಸೊ ಅದಾದಮೇಲೆ ಎಡರ್ ಪಾರ್ಟಿಗೆ ಬರುತ್ತೆ. ಎಡರ್ ಪಾರ್ಟಲ್ಲಿ ರೆಂಡರ್ ಆದ ತಕ್ಷಣ ನೆಕ್ಸ್ಟ್ ಬಾಡಿ ಪಾರ್ಟ್ ಬರುತ್ತೆ. ಬಾಡಿ ಪಾರ್ಟಲ್ಲಿ ನಮಗೆ ಬೇಕಾಗಿರೋ ನೆಸೆಸಿಟಿ ಕಂಟೆಂಟ್ಸ್ನ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತಂದರೆ ಬಾಡಿ ಟ್ಯಾಗಲ್ಲಿ. ಆಫ್ಟರ್ ದ ಬಾಡಿ ಕಂಪ್ಲೀಟ್ಸ್ ದೆನ್ HTML ಕ್ಲೋಸ್. ಈ ಫೈಲ್ನ ಹೆಂಗೆ ಸೇವ್ ಮಾಡ್ತೀವಿ ಅಂತಂದರೆ example.html. ನಾನು ನಿಮಗೆ ಎಕ್ಸಾಂಪಲ್ ಅಂತ ಕೊಟ್ಟಿದ್ದೀನಿ. ಸೊ ಫೈಲ್ ನೇಮ್ ವಾಟ್ ಎವರ್ ಯು ವಾಂಟ್, ನಿಮಗೇನು ಕನ್ವೆನ್ಷನಲ್ ನೇಮ್ ಇರುತ್ತೋ ಸೊ ಆ ನೇಮ್ನ ಕೊಟ್ಬಿಟ್ಟು ನಾವು .html ಎಕ್ಸ್ಟೆನ್ಷನ್ನಲ್ಲಿ ಫೈಲ್ನ ಸೇವ್ ಮಾಡ್ತೀವಿ. ಓಕೆನಾ? ಇದ್ರ ಜೊತೆ ಮತ್ತೆ ಬೇಸಿಕ್ ಅದರ್ ಟ್ಯಾಗ್ಸ್ ಯಾವ್ಯಾವಿದೆ ಅಂತ ಹೆಡ್ಡಿಂಗ್ ಟ್ಯಾಗ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಲೀಸ್ಟ್ ಟ್ಯಾಗ್ಸ್, ಇಮೇಜ್ ಟ್ಯಾಗ್, ಟೇಬಲ್ ಟ್ಯಾಗ್, div tag. So these some like others, but mainly important ಆಗಿ ಬರೋ ಟ್ಯಾಗ್ಸ್ನ ನಾನು ಹೇಳ್ತಿದ್ದೀನಿ. ಸೊ ಯಾವ್ದಾದ್ರು ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಹೆಡ್ಡಿಂಗ್ ಟ್ಯಾಗ್ಸ್ ಬರುತ್ತೆ, ಲೀಸ್ಟ್ ಟ್ಯಾಗ್ಸ್ ಬರುತ್ತೆ, ಇಮೇಜ್ ಟ್ಯಾಗ್ಸ್ ಬರುತ್ತೆ, ಮತ್ತೆ ಟೇಬಲ್ ಟ್ಯಾಗ್ ಬರುತ್ತೆ, ಮತ್ತೆ div ಟ್ಯಾಗ್ಸ್ ಅಂತ ಬರುತ್ತೆ. ಸೊ ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಹೆಡ್ಡಿಂಗ್ ಟ್ಯಾಗ್ಸ್. ಹೆಡ್ಡಿಂಗ್ ಟ್ಯಾಗ್ಸ್ ಅಂತ ಅಂದರೆ ಹೆಡರ್ ಯಾವ ಥರ ಪ್ರಿಂಟ್ ಆಗಬೇಕು ಮತ್ತು ಹೆಡರ್ ಫಾಂಟ್ಸ್ನ ನಾವು ಡಿಫೈನ್ ಮಾಡೋದಕ್ಕೆ, ಹೆಡ್ಡಿಂಗ್ಸ್ನ ಡಿಫೈನ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಹೆಡ್ಡಿಂಗ್ ಟ್ಯಾಗ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಹೆಡ್ಡಿಂಗ್ಸ್ ಟ್ಯಾಗ್ಸ್ನ ಸಿಂಟ್ಯಾಕ್ಸ್ಗಳು ಹೆಂಗಿರುತ್ತೆ ಅಂದರೆ ಅಪ್ ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ H1 to H5 ಸ್ಟಾರ್ಟ್ ಆಗುತ್ತೆ. ಸೊ H2 H3 then H4. These 5 are the headings tags. So ಇದ್ರದ್ದು ಔಟ್ಪುಟ್ ಹೆಂಗೆ ನಾವು ಯಾವ್ದಾದ್ರು ಪ್ರಿಂಟ್ ಮಾಡಬೇಕು ಅಂದರೆ H1 is a highest and H5 is a lowest. ಸೊ ಇದ್ರದ್ದು ವಿಡ್ತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇದ್ರದ್ದು H1ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. H1 ಅಂತ ನಾವು ಇನ್ ಕೇಸ್ ಯಾವುದಾದ್ರೂ ಬಾಡಿ ಒಳಗಡೆ ವಿತಿನ್ ದ ಬಾಡಿ ಒಳಗೆ H1 ಅಂತ ಪ್ರಿಂಟ್ ಮಾಡಿ ಲೇಬಲ್ನ ನಾವು ಹಾಕಿದೀವಿ ಅಂತಂದ್ರೆ ಅದ್ರದ್ದು ಫಾಂಟ್ ಸೈಜು ಬಿಗರ್ ಆಗಿರುತ್ತೆ ಕಂಪೇರ್ಡ್ ಟು H5ಗೆ. ಸೊ H2 ನೋಡಿ ಹಂಗೆ H1ಗಿಂತ ಇಟ್ ಈಸ್ ಲೋವರ್ ಆಗಿರುತ್ತೆ. ದೆನ್ H3 ಏನಾಗಿರುತ್ತೆ ಅಂತಂದ್ರೆ H2ಗಿಂತನೂ ಮಿನಿಮೈಸ್ ಆಗಿರುತ್ತೆ. H4ದು H3ಗಿಂತ ಮಿನಿಮೈಸ್ ಆಗುತ್ತೆ. H5ದು
H4 ಗಿಂತ ಮಿನಿಮೈಸ್ ಆಗುತ್ತೆ. ಇಟ್ ಈಸ್ ಆರ್ ನಥಿಂಗ್ ಬಟ್ ಹೆಡ್ಡಿಂಗ್ಸ್ ಟ್ಯಾಗ್ಸ್. ಇವಾಗ ಗೊತ್ತಾಯ್ತಲ್ವಾ ಹೆಡ್ಡಿಂಗ್ಸ್ ಟ್ಯಾಗ್ಸ್ ಅಂತಂದ್ರೆ? ಹೆಡ್ಡಿಂಗ್ಸ್ ಟ್ಯಾಗ್ಸ್ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ಹೆಡರ್ಸ್ ಇನ್ಫಾರ್ಮೇಷನ್. ಹೆಡರ್ ಇನ್ಫಾರ್ಮೇಷನ್ನ ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಅಥವಾ ಡಿಸ್ಪ್ಲೇ ಮಾಡೋದಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಹೆಡ್ಡಿಂಗ್ಸ್ ಟ್ಯಾಗ್ಸ್ನ ಯೂಸ್ ಮಾಡ್ಕೊಳ್ತೀವಿ. ದೆನ್ ಸೆಕೆಂಡ್ ಒನ್ ಯಾವ್ದು ಬರ್ತೀವಿ ಅಂದರೆ ಲೀಸ್ಟ್ ಟ್ಯಾಗ್ಸ್. ಲೀಸ್ಟ್ ಟ್ಯಾಗ್ಸ್ ಹೆಂಗೆ ಅಂತಂದ್ರೆ ಒಂದು ಆರ್ಡರ್ ಆಫ್ ಐಟಮ್ಸ್ನ ಲೀಸ್ಟ್ ಮಾಡೋದಕ್ಕೆ ಐದರ್ ಆರ್ಡರ್ ಆಗಿ ನಾವು ಲೀಸ್ಟ್ ಮಾಡೋದಕ್ಕೆ ಯಾವ್ದನ್ನ ತಗೊಳ್ತೀವಿ ಅಂದರೆ ಲೀಸ್ಟ್ ಟ್ಯಾಗ್ಸ್ನ ಯೂಸ್ ಮಾಡ್ತೀವಿ. ಲೀಸ್ಟ್ ಟ್ಯಾಗ್ ಅಲ್ಲಿ ಅಗೇನ್ ಇಟ್ ಈಸ್ ಟೂ ಟೈಪ್ಸ್. ಯಾವುದು ಅಂತ ಅಂದ್ರೆ ಆರ್ಡರ್ ಲಿಸ್ಟ್ ದೆನ್ ಅನ್ಆರ್ಡರ್ಡ್ ಲಿಸ್ಟ್. ಓಕೆನಾ? ಅಗೇನ್ LI ಈ ಟ್ಯಾಗ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ LI ದೆನ್ LI ಕ್ಲೋಸ್. ಆರ್ಡರ್ ಲಿಸ್ಟ್ನ ಹೆಂಗೆ ಮಾಡ್ತೀವಿ ಅಂದರೆ OL ಕ್ಲೋಸ್. ಅನ್ಆರ್ಡರ್ಡ್ ಲಿಸ್ಟು UL ಕ್ಲೋಸ್. UL means unordered list, OL means ordered list. ಸೊ ಆರ್ಡರ್ ಲೀಸ್ಟ್ ಟ್ಯಾಗ್ಸ್ ಫಸ್ಟ್ ನೀವು ಯಾವ್ದು ತಗೋಬೇಕಂದ್ರೆ ಲೀಸ್ಟ್ ಟ್ಯಾಗ್ಸ್ ಅಂತ ತಗೋಬೇಕು. ಲೀಸ್ಟ್ ಟ್ಯಾಗ್ ಏನಕ್ಕೆ ಅಂತಂದ್ರೆ ಸಮ್ ಆರ್ಡರ್ಸ್ನ ನಾವು ಲೀಸ್ಟ್ ಮಾಡೋದಕ್ಕೆ ಯಾವ್ದು ತಗೊಳ್ತೀವಿ ಅಂದ್ರೆ ಲೀಸ್ಟ್ ಟ್ಯಾಗ್ಸ್ನ ತಗೊಳ್ತೀವಿ. ಅಗೇನ್ ಲೀಸ್ಟ್ ಟ್ಯಾಗ್ ಇಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಯಾವುದಂದ್ರೆ ಆರ್ಡರ್ಡ್ ಲಿಸ್ಟ್ ಮತ್ತೆ ಅನ್ಆರ್ಡರ್ಡ್ ಲಿಸ್ಟ್. ಆರ್ಡರ್ಡ್ ಲಿಸ್ಟ್ನ ಹೆಂಗೆ ಯಾವ ಟ್ಯಾಗ್ ಇಂದ ಡಿಫೈನ್ ಮಾಡ್ತಾರೆ ಅಂದ್ರೆ OL. ಶಾರ್ಟ್ ಹ್ಯಾಂಡ್ ಆಗಿ ನಾವು ಹೆಂಗೆ ತಗೊಳ್ತೀವಿ ಅಂದ್ರೆ OL ಅಂತ ತಗೊಳ್ತೀವಿ. ಸೊ ಫ್ಯೂಚರಲ್ಲಿ OL ಅಂತ ಎಲ್ಲಾದ್ರೂ ಕಾಣಿಸ್ತು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆರ್ಡರ್ಡ್ ಲಿಸ್ಟ್. ದೆನ್ UL ಮೀನ್ಸ್ ಅನ್ಆರ್ಡರ್ಡ್ ಲಿಸ್ಟ್. ಸೊ ಇದನ್ನ ಎಕ್ಸಾಂಪಲ್ ಅಲ್ಲಿ ಹೆಂಗೆ ಡಿಸ್ಪ್ಲೇ ಮಾಡ್ಬೋದು ಅಂತಂದ್ರೆ ಫಸ್ಟು LI ಟ್ಯಾಗ್ನ ತಗೊಂಡಿರ್ತೀವಿ. ದೆನ್ OL ಅಂತ ತಗೊಂಡು ABC OL close, then OL XYZ OL close, then LI close. ಈ ತರ ನಾವು ಟ್ಯಾಗ್ನ ಬರಿತೀವಿ. ಸೊ ಇದ್ರ ಔಟ್ಪುಟ್ ಏನು ಬರುತ್ತೆ ಅಂತ ಅಂದ್ರೆ ಆರ್ಡರ್ ಲಿಸ್ಟ್ ಅಲ್ಲಿ 1 2 3 4 ಆರ್ಡರ್ ಅಲ್ಲಿ ಬರುತ್ತೆ. ಸೊ 1 ABC 2 XYZ. ಆರ್ಡರ್ ಲಿಸ್ಟ್ ಇಂದು ಹೆಂಗೆ ಬರುತ್ತೆ ಡಿಸ್ಪ್ಲೇ ಮೀನ್ಸ್ ಹಿಂಗೆ ಔಟ್ಪುಟ್ ಹೆಂಗೆ ಬರುತ್ತೆ ಅಂತಂದ್ರೆ 1 ABC 2 XYZ. ಆರ್ಡರ್ ಲಿಸ್ಟ್ ಮೀನ್ಸ್ 1 by 1 ಆರ್ಡರ್ ಅಲ್ಲಿ ನಾವು ಪ್ಲೇಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಆರ್ಡರ್ ಲಿಸ್ಟ್. ಬಟ್ ಬಿಫೋರ್ ಆರ್ಡರ್ ಲಿಸ್ಟ್ಗೂ ಮುಂಚೆ ವಿ ಶುಡ್ ಫಸ್ಟ್ ಯಾವ ಟ್ಯಾಗ್ನ ಸ್ಪೆಸಿಫೈ ಮಾಡಬೇಕು ಅಂದರೆ LI ಟ್ಯಾಗ್. ಬಿಕಾಸ್ ಲೀಸ್ಟ್ ಟ್ಯಾಗ್ ಅಂಡರ್ ಅಲ್ಲಿ ಬರೋದು OL. ಹಾಗಾಗಿ ಫಸ್ಟ್ ನಾವು ಯಾವುದೇ ಆರ್ಡರ್ ಲಿಸ್ಟ್ ಆಗಿರಲಿ ಅನ್ಆರ್ಡರ್ ಲಿಸ್ಟ್ ಆಗಿರಲಿ ಫಸ್ಟ್ ನಾವು ಯಾವುದನ್ನ ಪ್ರಿಂಟ್ ಮಾಡಬೇಕಂತಂದ್ರೆ ಲೀಸ್ಟ್ ಟ್ಯಾಗ್ ಅಂಡರ್ ಅಲ್ಲಿ ಆರ್ಡರ್ ಲಿಸ್ಟು ಅನ್ಆರ್ಡರ್ ಲಿಸ್ಟ್ನ ಪ್ರಿಂಟ್ ಮಾಡಬೇಕು. ಅದರ ಔಟ್ಪುಟ್ ಯಾವ ಥರ ಬರುತ್ತೆ ಅಂತಂದ್ರೆ 1 ABC 2 XYZ ಆ ಥರ ಬರುತ್ತೆ. ಓಕೆನಾ? ಸೊ ಸೆಕೆಂಡ್ ಅನ್ಆರ್ಡರ್ ಲಿಸ್ಟ್. ಅನ್ಆರ್ಡರ್ ಲಿಸ್ಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಅಗೇನ್ LI UL ABC UL close, UL tab open, XYZ UL tab open, then LI close. Okay na? This is a syntax and example for unordered list. So unordered list ಏನು ಬರೀತೀವಿ ಅಂತಂದ್ರೆ list tag, under that UL tag, content, list, unordered list close, tag, content ಮತ್ತೆ tag close. ಫೈನಲ್ ಅಲ್ಲಿ list tag ಓಪನ್ ಇರುತ್ತಲ್ಲ ಸೊ ಅದ್ರದ್ದು ಕ್ಲೋಸ್ ಮಾಡಿದ್ವಿ. ಇದು ಔಟ್ಪುಟ್ ಹೆಂಗೆ ಬರುತ್ತೆ ಅಂದ್ರೆ ಸಮ್ ಬುಲೆಟ್ಸ್ ಅಂತ ನಾವು ಕರಿತೀವಲ್ಲ ಬುಲೆಟ್ಸ್ ಅಲ್ಲಿ ಬರುತ್ತೆ. ABC XYZ. ಅನ್ಆರ್ಡರ್ಡ್ ಲಿಸ್ಟ್ ಮೀನ್ಸ್ ಆರ್ಡರ್ ಆಗಿ ಬರಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಅನ್ಆರ್ಡರ್ಡ್ ಲಿಸ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಕ್ಲಾರಿಫೈ ಆಯ್ತಲ್ವಾ? ಆ ಲಿಸ್ಟ್ ಫಸ್ಟ್ ಆಫ್ ಆಲ್ ಲೀಸ್ಟ್ ಟ್ಯಾಗ್ಸ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಪರ್ಟಿಕ್ಯುಲರ್ ಸಮ್ ಆರ್ಡರ್ ಆಫ್ ಐಟಮ್ಸ್ನ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಲೀಸ್ಟ್ ಟ್ಯಾಗ್ಸ್ನ ಯೂಸ್ ಮಾಡ್ತೀವಿ. ಲೀಸ್ಟ್ ಟ್ಯಾಗ್ಸಲ್ಲಿ ಅಗೇನ್ ದೇರ್ ಆರ್ ಟೂ ಟೈಪ್ಸ್, ಆರ್ಡರ್ ಲಿಸ್ಟ್ ಮತ್ತು ಅನ್ಆರ್ಡರ್ ಲಿಸ್ಟ್. ಆರ್ಡರ್ ಲಿಸ್ಟು UI ಅಥವಾ
ಟ್ಯಾಕ್ಸ್ ಯಾವ್ದು ಇರುತ್ತೆ ಅಂತಂದ್ರೆ OL ಅಂತ ಇರುತ್ತೆ, ಅನ್ಆರ್ಡರ್ಡ್ ಲಿಸ್ಟ್ UL ಅಂತ ಇರುತ್ತೆ. ಅದರ ಎಕ್ಸಾಂಪಲ್ಸ್ನ ಬರ್ದಿದ್ದೀವಿ. ಥರ್ಡ್ ಒನ್ ಇಮೇಜ್ ಟ್ಯಾಗ್. Before going to image tag, we discuss table tag. ಸೊ ಟೇಬಲ್ ಟ್ಯಾಗ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಟೇಬಲಲ್ಲಿ ರೋ ಡಾಟಾ ಕಾಲಮ್ಸ್ ಅಥವಾ ಕಾಲಮ್ ರೋ ಡಾಟಾನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಟೇಬಲ್ ಟ್ಯಾಗ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಟೇಬಲ್ ಟ್ಯಾಗ್ಸ್ ಯೂಸೇಜ್ ಏನು ಅಂತಂದರೆ ಒಂದು ಯಾವುದೋ ಡೇಟಾ ಇರುತ್ತೆ ಅದನ್ನು ಸ್ಪೆಸಿಫೈ ಆಗಿ ಅಥವಾ ಎಕ್ಸೆಲ್ ಡೇಟಾ ಇರುತ್ತೆ ಅದನ್ನು ಹಂಗೆ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಯಾವ್ದು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಟೇಬಲ್ ಟ್ಯಾಗ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಟೇಬಲ್ ಟ್ಯಾಗ್ನ ಹೆಂಗೆ ಬರೀತಾರೆ ಅಂದರೆ ಟೇಬಲ್ ಟ್ಯಾಗ್ ಅಂತಾನೆ ಇರುತ್ತೆ, ದೆನ್ ಟೇಬಲ್ ಕ್ಲೋಸ್. ಸೊ ಟೇಬಲ್ ಟ್ಯಾಗಿಂದು ಟೇಬಲ್ ಟ್ಯಾಗ್ ಸಿಂಟೆಕ್ಸ್ ಹೆಂಗಿರುತ್ತೆ ಅಂದರೆ ಟೇಬಲ್ ಟ್ಯಾಗ್ ಮತ್ತು ಟೇಬಲ್ ಟ್ಯಾಗ್ ಓಪನ್ ಆ್ಯಂಡ್ ಕ್ಲೋಸ್. ಇದರೊಳಗೆ ಸಬ್ಬಂಡರ್ ಯಾವ್ದು ಬರುತ್ತೆ ಟ್ಯಾಗ್ಸ್ ಅಂತಂದರೆ TR ಅಂತ ಬರುತ್ತೆ, ಮೀನ್ಸ್ ಟೇಬಲ್ ರೋ ಟ್ಯಾಗ್, TD ಟೇಬಲ್ ಡೇಟಾ, then TH table heading, ಟೇಬಲ್ ಹೆಡ್ಡಿಂಗ್. ಇದು ಮೂರು ಯಾವ್ದು ಅಂಡರಲ್ಲಿ ಬರೋದು ಅಂದರೆ ಟೇಬಲ್ ಅಂಡರಲ್ಲಿ ಬರೋದು. ಸೊ ಇದು ಹೆಂಗಿರುತ್ತೆ ಅಂತಂದರೆ ಏಗೇನ್ ಮತ್ತೆ ಇರೋದು ಕ್ಲೋಸ್, TR ಕ್ಲೋಸ್, TD ಕ್ಲೋಸ್, TH ಕ್ಲೋಸ್. ಟೇಬಲ್ ಟ್ಯಾಗ್ನ ಏನಕ್ಕೆ ಅಂದರೆ ಟೇಬಲ್ ಕಂಟೆಂಟ್ನ ಸ್ಪೆಸಿಫೈ ಮಾಡೋದಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟೇಬಲ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಟೇಬಲ್ ಟ್ಯಾಗಲ್ಲಿ ಏಗೇನ್ ದೇರ್ ಆರ್ 3 ಟೈಪ್ಸ್. ಯಾವ್ದು ಅಂದರೆ ಟೇಬಲ್ ರೋ, ಟೇಬಲ್ ಡೇಟಾ ಮತ್ತು ಟೇಬಲ್ ಹೆಡ್ಡಿಂಗ್ಸ್ನ ಟೇಬಲ್ ಹೆಡ್ಡಿಂಗ್ಸ್ ಅಂತ ಬರುತ್ತೆ. ಇವಾಗ ಟೇಬಲ್ ಟ್ಯಾಗಿಗೆ ಒಂದು ಎಕ್ಸಾಂಪಲ್ ಬರೆಯೋಣ. ಟೇಬಲ್ ಟ್ಯಾಗಿಗೆ ಎಕ್ಸಾಂಪಲ್. ಸೊ ಫಸ್ಟ್ ಟೇಬಲ್, ದೆನ್ ಫಸ್ಟ್ ಯಾವಾಗ ಟೇಬಲ್ ಓಪನ್ ಆದಮೇಲೆ ನಾವು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ರೋ ವೈಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ TR, ಫಸ್ಟ್ TRನ ತಗೊಳ್ತೀನಿ. ಸೊ TR ಆದಮೇಲೆ TH ಟೇಬಲ್ ಹೆಡ್ಡಿಂಗ್ ಏನು ಬರಬೇಕು ಅಂತ. ಸೊ ಟೇಬಲ್ ಹೆಡ್ಡಿಂಗ್ ನಾನೇನಂತ ತಗೊಳ್ತೀನಿ, ಫ್ಲೂಟ್ಸ್ ಅಂತ ತಗೊಳ್ತೀನಿ. ಸೊ TH ಕ್ಲೋಸ್ ಆಗಿದೆ. ನೆಕ್ಸ್ಟ್ TD ಫ್ರೂಟ್ಸ್, TD ಇದ್ರ ಒಳಗೆ ಬರಬೇಕಾಗಿರೋ ಡೇಟಾ ಯಾವ್ಯಾವುದು ಅಂತ ಅಂದರೆ ಬನಾನಾ, TD ಕ್ಲೋಸ್, ಮತ್ತೆ TD ಆಪಲ್, TD ಕ್ಲೋಸ್, ದೆನ್ TH ಕ್ಲೋಸ್, ದೆನ್ TR ಕ್ಲೋಸ್. ಓಕೆನಾ? ಸೊ ಇದ್ರದ್ದು ಟೇಬಲ್ ಟ್ಯಾಗ್ ಮತ್ತೆ ಫೈನಲಿ ಟೇಬಲ್ ಕ್ಲೋಸ್. ಇದು ಟೇಬಲ್ ಇಂದು ಎಕ್ಸಾಂಪಲ್. ಟೇಬಲ್ ಟ್ಯಾಗ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂದರೆ ಬಿಗಿನಿಂಗ್ ಆಫ್ ದ ಟೇಬಲ್, ದೆನ್ ಟೇಬಲ್ ರೋ ಇರುತ್ತೆ, ದೆನ್ ಟೇಬಲ್ ಹೆಡ್ಡಿಂಗ್ಸ್ ಏನು ಬರಬೇಕು ಅಂತ ಫಿಲ್ ಮಾಡ್ತೀವಿ, ದೆನ್ ಟೇಬಲ್ ಡೇಟಾ. ಇದ್ರ ಔಟ್ಪುಟ್ ಹೆಂಗೆ ಬರುತ್ತೆ ಅಂದರೆ ಔಟ್ಪುಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಇಲ್ಲಿ ಏನು ಬರುತ್ತೆ, ಫ್ರೂಟ್ಸ್ ಅಂತ ಬರುತ್ತೆ. ಇಲ್ಲಿ ಬನಾನಾ, ದೆನ್ ಆಪಲ್, ಬನಾನಾ ಮತ್ತೆ ಆಪಲ್ ಬರುತ್ತೆ. ಸೊ ಇದೇ ಕಂಟೆಂಟ್ನ ಕಾಪಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ಒಂದು ಫ್ಲವರ್ಸ್ ಅಂತ ತಗೊಂಡ್ರೆ ಅದ್ರ ಡೇಟಾ ಬರುತ್ತೆ, ಫ್ಲವರ್ಸ್ ಸಮ್ವಾಟ್. ಸೊ ಈ ಥರ ಟೇಬಲ್ ಟ್ಯಾಗಿಂದು ಎಕ್ಸಾಂಪಲ್ ಇರುತ್ತೆ. ಇವಾಗ ಗೊತ್ತಾಯ್ತಲ್ವಾ ಟೇಬಲ್ ಟ್ಯಾಗ್ ಅಂತ ಅಂದರೆ ಟೇಬಲ್ ಡೇಟಾನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಯಾವ್ದು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಟೇಬಲ್ ಟ್ಯಾಗ್ನ ಯೂಸ್ ಮಾಡ್ಕೊಳ್ತೀವಿ. ಟೇಬಲ್ ಟ್ಯಾಗಲ್ಲಿ 3 ಟೈಪ್ಸ್ ಬರುತ್ತೆ. ಯಾವುದು ಟೇಬಲ್ ರೋ, ಟೇಬಲ್ ಹೆಡ್ಡಿಂಗ್ ಮತ್ತು ಟೇಬಲ್ ಡೇಟಾ. ಸೊ ಅದ್ರದ್ದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಇಮೇಜ್ ಟ್ಯಾಗ್ಸು. ಇಮೇಜ್ ಟ್ಯಾಗ್ಸ್ ಇಮೇಜ್ ಟ್ಯಾಗ್ಸ್ ಏನಕ್ಕೆ ಅಂತಂದರೆ ಇಮೇಜ್ ಟ್ಯಾಗ್ HTML ಈಸ್ ಮೋರ್ ಅವರ್ ಲೈಕ್ ಎ ಟ್ಯಾಗ್ಸ್. HTML ಅಲ್ಲಿ ನಾವು ಏನೇ ಬರಿಬೇಕು ಅಥವಾ ಏನೇ ಆಟ ಆಡಬೇಕು ಅಥವಾ ಏನೇ ಡಿಸ್ಪ್ಲೇ ಮಾಡಬೇಕು ಅಂತ ಅಂದರೂ ನಾವು ಯಾವುದನ್ನ ಮೇಯ್ನಾಗಿ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಟ್ಯಾಗ್ಸಿಂದನೇ ನಾವು ಮೋರ್ ಅವರ್ ಮುಂದೆ ಹೋಗೋಕ್ಕಾಗೋದು. ವಿತೌಟ್ ಟ್ಯಾಗ್ಸ್ ವಿ ಕಾಂಟ್ ಡೂ ಎನಿಥಿಂಗ್.
ಓಕೆನಾ. ಸೊ ಇಮೇಜ್ ಟ್ಯಾಗ್ ಅಲ್ಲಿ ಏನಕ್ಕೆ ಅಂತಂದ್ರೆ ಇಮೇಜ್ ಪಾತ್ನ ನಾವು ಕೊಟ್ವಿ ಅಂದ ತಕ್ಷಣನೇ ಅದೇನ್ ಮಾಡುತ್ತೆ ಅಂತಂದ್ರೆ ಆ ಫೈಲ್ನ ರೆಂಡರ್ ಮಾಡಿಬಿಟ್ಟು ಟ್ಯಾಗಿಗೆ ಕಳಿಸಿ ಅದನ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಇಮೇಜ್ ಟ್ಯಾಗ್ನ ಹೆಂಗೆ ಸ್ಪೆಸಿಫೈ ಮಾಡ್ತೀವಿ ಅಂದರೆ img src is equal to path. ಇಮೇಜ್ ಟ್ಯಾಗ್ ಇಂದು ಹಿಂಗಿರುತ್ತೆ. ಸೊ ಇಮೇಜ್ ಟ್ಯಾಗ್ದು ಇಮೇಜ್ ಟ್ಯಾಗ್ ಅಂತ ಅಂದರೆ ಹೆಂಗೆ ಅಂದರೆ ಇಮೇಜ್ src ಅಂತ ಕೊಟ್ಟರೆ ದಿಸ್ ಈಸ್ ಹೌ ಇಮೇಜ್ ಟ್ಯಾಗ್ದು ಸಿಂಟ್ಯಾಕ್ಸ್ ಹಿಂಗಿರುತ್ತೆ. ಇಲ್ಲಿ ಪಾತ್ ಅಂತ ಅಂದರೆ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಇಮೇಜಿನ ನಾವು ಇಲ್ಲಿ ಲಿಂಕ್ ಅಥವಾ ಪಾತ್ನ ಅಪ್ಲೈ ಮಾಡಿದ್ರೆ ಆ ಪಾತ್ ಬಂದ್ಬಿಟ್ಟು src ಇಸ್ ನಥಿಂಗ್ ಬಟ್ ಸೋರ್ಸ್ ಫೈಲ್ ಅಂತ ಕರಿತೀವಿ ನಾವು ಇದನ್ನು. ಈ ಸೋರ್ಸ್ ಫೈಲಲ್ಲಿ ಸೇವ್ ಆಗಿ ರೆಂಡರ್ ಆಗಿಬಿಟ್ಟು ಅದು ಇಮೇಜ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಈಗೇನು ಈ ಇಮೇಜಿಗೆ ನಾವು ಹೈಟ್ ಆಗಿರ್ಬೋದು ವಿಡ್ತ್ ಆಗಿರ್ಬೋದು ಅದನ್ನೆಲ್ಲ ವಿತಿನ್ ಇಮೇಜ್ ಟ್ಯಾಗ್ ಒಳಗೆ ನಾವು ಸೆಟ್ ಮಾಡ್ಕೋಬಹುದು. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಇಮೇಜ್ ಟ್ಯಾಗ್ಸ್ ಅಂತ ಕರಿತೀವಿ. ಸೊ ಇಮೇಜ್ ಟ್ಯಾಗ್ದು ಎಕ್ಸಾಂಪಲ್ ಏನಕ್ಕೆ ಅಂತಂದ್ರೆ ಇವಾಗ ಇಮೇಜ್ನ ನಾವು ಯಾವುದೋ ಒಂದು ಪಿಕ್ಚರಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಇರುತ್ತೆ. ಅವಾಗೆಲ್ಲ ಯಾವ ಟ್ಯಾಗ್ನ HTML ಅಲ್ಲಿ ಯಾವ ಟ್ಯಾಗ್ನ ಯೂಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಇಮೇಜ್ ಟ್ಯಾಗ್ನ. ನೀವು ಕೇಳ್ಬೋದು ಇಮೇಜ್ ಟ್ಯಾಗ್ ಇಲ್ದೇನೆ ಕೂಡ ನಾವು ಇಮೇಜ್ನ HTML ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು ಅಂತ. ನೋ, ವಿತೌಟ್ ಇಮೇಜ್ ಟ್ಯಾಗ್ ವಿ ಕಾಂಟ್ ಡಿಸ್ಪ್ಲೇ ಇಮೇಜಸ್. ಓಕೆನಾ. ಸೊ ನೆಕ್ಸ್ಟ್ ಡ್ಯೂ ಟ್ಯಾಗ್ಸ್. ಡ್ಯೂ ಟ್ಯಾಗ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಡಿವಿಷನ್ಸ್ನ ಸ್ಪೆಸಿಫೈ ಮಾಡೋದಕ್ಕೆ ನಾವು ಯಾವುದೇ ಡ್ಯೂ ಟ್ಯಾಗ್ನ ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇದು ಒಂದು ಡ್ಯೂ ಅಂತ ಅಂದರೆ ದಿಸ್ ಈಸ್ ಅನದರ್ ಡ್ಯೂ ಆ್ಯಂಡ್ ದಿಸ್ ಈಸ್ ಅನದರ್ ಡ್ಯೂ. ಒಂದು ಪೇಜ್ ಅಂತ ತಗೊಂಡ್ವಿ ಅಂತ ಅಂದರೆ ಒಂದು ಡಿವಿಷನ್ ಆಗಿ ನಾವು ಮಾಡಬೇಕು ಅನ್ನೋದಕ್ಕೋಸ್ಕರ ಯಾವ ತಗೊಳ್ತಾರೆ ಅಂದರೆ ಡ್ಯೂ ಟ್ಯಾಗ್ನ ನಾವು ಡ್ಯೂ ಟ್ಯಾಗ್ಸ್ನ ತಗೊಳ್ತೀವಿ. ಸೊ ಡ್ಯೂ ಟ್ಯಾಗ್ಸಿಂದ ಏನು ಅಡ್ವಾಂಟೇಜ್ ಅಂತಂದರೆ ಇಲ್ಲಿ ಒಂದು ಹೆಲೋ ವರ್ಡ್ನ ಪ್ರಿಂಟ್ ಮಾಡಿ ಈ ಡ್ಯೂನಿಂದ ನೆಕ್ಸ್ಟ್ ಡ್ಯೂ ಒಳಗೆ ನಮ್ಗೆ ಇನ್ನೊಂದು ಬೇಕು ಡಿವಿಷನ್. ಡ್ಯೂ ಇಸ್ ನಥಿಂಗ್ ಬಟ್ ಡಿವಿಷನ್ಸ್ ಅಂತ ಹೇಳ್ಬೋದು. ಆ ಡಿವಿಷನ್ಸ್ಗೆ ನಾವು ಏನು ಮಾಡ್ತೀವಿ ಅಂತಂದರೆ ಸಪ್ರೇಟಾಗಿ ಡ್ಯೂ ಟ್ಯಾಗ್ಸ್ನ ಯೂಸ್ ಮಾಡ್ಕೊಳ್ತೀವಿ. ದೆನ್ ಇದನ್ನು ಬಿಟ್ಟು ಮತ್ತೆ ಅದರ್ ಟ್ಯಾಗ್ಸ್ ಯಾವ್ದಾವ್ದಿದೆ ಅಂತಂದರೆ ಬ್ರೇಕ್ ಟ್ಯಾಗ್ಸ್ ಹಿಂಗೆ ತಗೊಳ್ತೀವಿ ಅಂದರೆ BR ಅಂತ ಬರೀತೀವಿ. ಸೊ ಬ್ರೇಕ್ ಟ್ಯಾಗ್ಸ್ದು ಅಡ್ವಾಂಟೇಜ್ ಏನಂತ ಅಂದರೆ ಯಾವುದೋ ಒಂದು ಲೈನ್ ಯಾವುದೋ ಒಂದು ಲಾಂಗ್ ಕಂಟೆಂಟ್ ಅಥವಾ ಲಾಂಗ್ ಪ್ಯಾರಾಗ್ರಾಫ್ ಹೋಗಿರುತ್ತೆ. ಆ ಪ್ಯಾರಾಗ್ರಾಫ್ನ ನಾವು ನೆಕ್ಸ್ಟ್ ಲೈನಿಗೆ ಬರಬೇಕಾಗುತ್ತೆ. ಮೀನ್ಸ್ ಅಲ್ಲಿಗೆ ಬ್ರೇಕ್ ಪಾಯಿಂಟ್ ಹಾಕಿ ನೆಕ್ಸ್ಟ್ ಲೈನಿಗೆ ನಾವು ಪ್ರಿಂಟ್ ಮಾಡಬೇಕಾಗಿರುತ್ತೆ. ಅವಾಗ ಯಾವ್ದನ್ನ ತಗೊಳ್ತೀವಿ ಅಂತಂದರೆ ಬ್ರೇಕ್ ಟ್ಯಾಗ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೆಲೋ ವರ್ಲ್ಡ್, ವೆಲ್ಕಮ್, ಇಲ್ಲಿ BR ಟ್ಯಾಗ್ ಹಾಕಿರ್ತೀನಿ ನಾನು. ನೆಕ್ಸ್ಟ್ ವೆಲ್ಕಮ್ ಅಂತ ಹಾಕಿದೆ ಅಂದರೆ ಇದರ ಔಟ್ಪುಟ್ ಏನು ಬರುತ್ತೆ ಅಂತಂದರೆ ಹೆಲೋ ವರ್ಲ್ಡ್ ಅಂತ ಬಂದ್ಬಿಟ್ಟು ಇಲ್ಲಿ ನಾನು ಬ್ರೇಕ್ ಟ್ಯಾಗ್ ಹಾಕಿರೋದ್ರಿಂದ ವೆಲ್ಕಮ್ ಅನ್ನೋದು ಕೆಳಗೆ ಬರುತ್ತೆ. ಸೊ BR ಏನಕ್ಕೆ ಅಂತ ಗೊತ್ತಾಯ್ತಲ್ವಾ. ಸೊ ಒಂದು ಸ್ಪೇಸ್ನ ನಾವು ಕೆಳಗೆ ತಗೊಳ್ಳೋದಕ್ಕೆ ಯಾವ್ದು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ BR ಟ್ಯಾಗ್ನ ಯೂಸ್ ಮಾಡ್ಕೊಳ್ತೀವಿ. ಮೀನ್ಸ್ ಇಟ್ ಈಸ್ ಲೈಕ್ ಎ ಬ್ರೇಕ್ ಪಾಯಿಂಟ್. ಆ ಥರದಕ್ಕೆ ನಾವು ಬ್ರೇಕ್ ಟ್ಯಾಗ್ನ ಯೂಸ್ ಮಾಡ್ಕೊಳ್ತೀವಿ. These are the basic tags and somehow other tags ಬಗ್ಗೆ we can discuss in the next class. Thank you. ಹಿಂಗೆ ಹೋಗೋಣ. ನಾನು ಹಾಗೆ ಬರ್ತೀನಿ, ಮತ್ತೆ ಏನು ಮಾಡೋದು? ಅವ್ರು ನೋಡಿದ್ರೆ ಯಾರು ಏನು ಮಾಡೋದು?